ವಿಡಿಯೋದಲ್ಲಿ ಮನೆಯಲ್ಲಿ ಪನ್ನೀರ್ನ ಯಾವ ಥರ ಮಾಡ್ಕೋಬೇಕು ಮತ್ತು ಪನ್ನೀರ್ ಯೂಸ್ ಮಾಡಿ ಪನ್ನೀರ್ ಪರೋಟ ಮತ್ತು ಪನ್ನೀರ್ ಚೀಸ್ ಪರೋಟ ತೋರಿಸ್ತಾ ಇದ್ದೀನಿ. ಪನ್ನೀರ್ಗೋಸ್ಕರ ಫಸ್ಟ್ ಇಲ್ಲಿ ಹಾಲು ಬಿಸಿ ಮಾಡ್ಕೋಬೇಕು. ನೀರೇನು ಮಿಕ್ಸ್ ಮಾಡಬಾರ್ದು. ನಾನಿಲ್ಲಿ 1 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಈಗ ಹಾಲನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕಾದಿದೆ, ಒಂದು ಕುದಿ ಬಂದಿದೆ. ಈಗ ಒಂದು ಚಿಕ್ಕ ಬಟ್ಲದಲ್ಲಿ ಒಂದು ನಿಂಬೆಹಣ್ಣು ಕಟ್ ಮಾಡಿ ಹಿಂಡ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ನಿಂಬೆಹಣ್ಣಿನ ರಸ ಇದೆಲ್ಲ ಹಾಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇನ್ನು ನಾನು ಸ್ಟವ್ ಆಫ್ ಮಾಡಿಲ್ಲ, ಸ್ಟವ್ ಆನಲ್ಲೇ ಇದೆ. ನಿಂಬೆಹಣ್ಣಿನ ಜಾಗದಲ್ಲಿ ವೆನಿಗರ್ ತೊಗೋಬೋದು. ವೆನಿಗರ್ ಆದರೂ ಅಷ್ಟೇ ಒಂದು 3 ಸ್ಪೂನು ನೀರಲ್ಲಿ ಕಲಿಸ್ಕೊಂಡು ಈ ಥರ ಕೈ ಆಡಿಸ್ತಾ ಹಾಕ್ಕೋಬೋದು ಸ್ವಲ್ಪ ಸ್ವಲ್ಪ. ಪನ್ನೀರ್ ಅನ್ನೋದು ಹಾಲಲ್ಲಿರೋ ಫ್ಯಾಟ್ನೆಸ್ ಮೇಲೆ ಡಿಪೆಂಡ್ ಇರುತ್ತೆ. ಫ್ಯಾಟ್ ಜಾಸ್ತಿ ಇದ್ದರೆ ಪನ್ನೀರ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬರುತ್ತೆ. ಫ್ಯಾಟ್ನೆಸ್ ಕಮ್ಮಿ ಇದ್ದರೆ ಹಾಲಲ್ಲಿ ಪನ್ನೀರ್ ಕೂಡ ಸ್ವಲ್ಪ ಬರುತ್ತೆ. ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಕೆಳಗಡೆ ಒಂದು ಪಾತ್ರೆ ಇಟ್ಟಿನಿ, ಅದರ ಮೇಲೆ ಒಂದು ತೂತಿರೋದು ಪಾತ್ರೆ ಇಟ್ಟಿದ್ದೀನಿ. ಅದ್ರ ಮೇಲೆ ಬಟ್ಟೆ ಹಾಕಿದ್ದೀನಿ. ಕರೆಕ್ಟಾಗಿ ಬಟ್ಟೆ ಇಟ್ಟು ಹೊಡೆದಿರೋ ಹಾಲು ಹಾಕುವಾಗ ಬಟ್ಟೆ ಒಳಗೆ ಹೋಗುತ್ತಲ್ಲ, ಹಂಗಾಗಿ ನಾನು ಸ್ಟ್ರೈನರ್ ಥರ ಆಗಲಿ ಈ ಥರ ತೂತಿರೋದು ಯಾವುದಾದ್ರೂ ಪಾತ್ರೆ ಇಟ್ಟು ಅದ್ರ ಮೇಲೆ ಬಟ್ಟೆ ಹಾಕಿದ್ದೀನಿ. ಈಗ ಹೊಡೆದಿರೋ ಹಾಲೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರೋ ಹಾಲಲ್ಲಿ ನಾವು ನಿಂಬೆಹಣ್ಣು ಹಾಕಿ ಹಾಲು ಹೊಡೆದ್ಮೇಲೆ ಈ ಥರ ಮಾಡಿದ್ವಿ ಪನ್ನೀರ್ಗೋಸ್ಕರ. ಒಂದೊಂದು ಸಲ ಯಾವಾಗ ನಾವು ಹಾಲು ಕಾಯೋದಕ್ಕೆ ಇಟ್ಟಿರ್ತೀವಿ, ಹಾಲು ಹೊಡೆದೋಗುತ್ತಲ್ಲ, ಆವಾಗಾದರೂ ಈ ಥರ ಪನ್ನೀರ್ ಮಾಡ್ಕೊಬೋದು ನಾವು. ಸ್ವಲ್ಪ ನೀರು ಹಾಕಿ ತೊಳೆದಿದ್ದೀನಿ. ನಿಂಬೆಹಣ್ಣು ಫ್ಲೇವರ್ ಬೇಡ ಅಂತಂದರೆ ಆ ಥರ ತೊಳಿಬೋದು. ವೆನಿಗರ್ ಹಾಕಿ ಈ ಥರ ಮಾಡಿದರೆ ತೊಳಿಬೇಕಾಗಿಲ್ಲ, ಯಾಕಂದರೆ ವೆನಿಗರ್ದು ಫ್ಲೇವರ್ ಏನೂ ಬರೋದಿಲ್ಲ. ನಿಂಬೆಹಣ್ಣಿನ ಫ್ಲೇವರ್ ಬೇಡ ಅಂತಂದರೆ ಆವಾಗ ಸ್ವಲ್ಪ ನೀರು ಹಾಕಿ ತೊಳಿಬೋದು. 1 ಲೀಟ್ರಿಗೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಲು ಜಾಸ್ತಿ ಕ್ವಾಂಟಿಟಿ ಆದರೆ ನಿಂಬೆಹಣ್ಣು ಕೂಡ ಸ್ವಲ್ಪ ಜಾಸ್ತಿ ತೊಗೋಬೇಕು. ಇವಾಗ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ. ಬಟ್ಟೆನ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಅದರ ಮೇಲೆ ಭಾರ ಏನಾದರೂ ಇಡ್ತಾ ಇದ್ದೀನಿ. ಇನ್ನು ನೀರು ಏನಾದರೂ ಇದ್ದರೆ ಅದೆಲ್ಲ ಹೊರಗೆ ಬರಬೇಕಂತೇಳಿ ಈ ಥರ ನಾನು 1 ತಾಸು ಇದೇ ಥರ ಇಡ್ತೀನಿ. 1 ಅವರ್ ಆದಮೇಲೆ ಇವಾಗ ತೆಗೆದು ನೋಡಿದ್ರೆ ಪನ್ನೀರ್ ರೆಡಿ ಆಗುತ್ತೆ. 1 ಅವರ್ ಆಗಲಿ 2 ಅವರ್ಸ್ ಆಗಲಾದ್ಮೇಲೆ ಪನ್ನೀರ್ ರೆಡಿ ಆಗುತ್ತೆ. ಹೆಲ್ತಿ ಹೋಮ್ ಮೇಡ್ ಪನ್ನೀರ್ ರೆಡಿ. ಪನ್ನೀರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಪನ್ನೀರ್ ಯೂಸ್ ಮಾಡಿ ನಾವು ಪನ್ನೀರ್ ಬಟರ್ ಮಸಾಲ, ಪಾಲಕ್ ಪನ್ನೀರು, ಪನ್ನೀರ್ ಬುರ್ಜಿ ಮಾಡ್ಕೋಬೋದು. ನಾವು ಬುರ್ಜಿ ಥರ ಪನ್ನೀರ್ ಬುರ್ಜಿ ಥರ ಮಾಡಬೇಕು ಅಂದರೆ ಜಸ್ಟ್ ಸ್ಮ್ಯಾಶ್ ಮಾಡಿದ್ರೆ ಆಯಿತು. ಇಲ್ಲ ಪೀಸಸ್ ಥರ ಬೇಕು ಅಂದರೆ ಈ ಥರ ಪೀಸಸ್ ಥರ ಆದರೂ ಕಟ್ ಮಾಡ್ಕೋಬೋದು. ನಾವು ಇವಾಗ ಈ ಪನ್ನೀರನ್ನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಫ್ರಿಜ್ಜಲ್ಲಿಟ್ಟು ಏರ್ ಟೈಟ್ ಕವರ್ನಲ್ಲಿ ಇಟ್ಬಿಟ್ಟು, ಅಂದರೆ ಗಾಳಿ ಹೋಗಬಾರ್ದು ಕವರಲ್ಲಿ, ಆ ಥರ ಇಟ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಮನೆಯಲ್ಲಿ ಮಾಡ್ಕೊಂಡಿರೋ ಪನ್ನೀರ್ ಆಗಿರೋದ್ರಿಂದ ನಾವು ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡಿರೋದಿಲ್ಲಲ್ಲ, ಹಂಗಾಗಿ ಒಂದು 3 to 4 ಡೇಸ್ ಅಷ್ಟೇ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ಪನ್ನೀರ್ ಯೂಸ್ ಮಾಡಿ ಪರೋಟ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಅದ್ರಗೋಸ್ಕರ ಫಸ್ಟ್ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ನಾವು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕಲ್ಲ, ಹಂಗಾಗಿ 1-2 ಕಪ್ಪಷ್ಟು ಗೋಧಿ ಹಿಟ್ಟಲ್ಲಿ 1 ಸ್ಪೂನಷ್ಟು ಉಪ್ಪು, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸುವಾಗ ಫಸ್ಟ್ ಬೆರಳಿಂದಾನೇ ಕಲಿಸ್ಕೋಬೇಕು. ಜಾಸ್ತಿ ಪ್ರೆಷರ್ ಏನು ಬೇಡ, ಜಸ್ಟ್ ಬೆರಳಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಂತ ಕಲಿಸ್ಕೋಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಇವಾಗ ನಾವು ಚೆನ್ನಾಗಿ ಪ್ರೆಷರ್ ಹಾಕಿ ಕಲಿಸ್ಕೋಬೋದು.
ಇವಾಗ ಚಪಾತಿ ಡೌ ರೆಡಿ ಆಗಿದೆ. ಇದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ಬಟ್ಟೆ ಆಗಲಿ ಒಂದು ಪ್ಲೇಟ್ ಆಗಲಿ ಮುಚ್ಚಿಬಿಡೋಣ. ಒಂದು ಹಾಫ್ ಆನ್ ಅವರಿಂದ 1 ಅವರ್ ತನಕ ಸೈಡ್ಗೆ ಇಟ್ಕೊಳ್ಳೋಣ. ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸ್ಮೂತೇ ಇರಬೇಕು, ಯಾಕಂದರೆ ನಾವು ಒಳಗಡೆ ಸ್ಟಫ್ ಮಾಡ್ತೀವಿ. ಇವಾಗ ಪನ್ನೀರು ಬುರ್ಜಿ ಮಾಡಿ ಅದನ್ನು ಸ್ಟಫ್ ಮಾಡಿ ಮಾಡ್ತೀವಲ್ಲ, ಹಂಗಾಗಿ ಸ್ಮೂತೇ ಇರಬೇಕು ಹಿಟ್ಟು. ಚಪಾತಿ ಮಾಡಬೇಕಂದ್ರೆ ಇಲ್ಲಾಂದರೆ ಪರೋಟ ಮಾಡಬೇಕು ಅಂತಂದರೆ ಯಾವಾಗಲೂ ಹಿಟ್ಟನ್ನು ಒಂದು ಹಾಫ್ ಆನ್ ಅವರಿಂದ 1 ಅವರ್ ತನಕ ನೆನಿಬೇಕು. ಚಪಾತಿ ಆಗಲಿ ಪರೋಟ ಆಗಲಿ ಮೆತ್ತಗೆ ಚೆನ್ನಾಗಿ ಬರ್ತವೆ. ಈಗ ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರ್ ಇದೆಯಲ್ಲ, ಅದನ್ನು ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ಮ್ಯಾಶ್ ಮಾಡ್ಬೋದು ಕೈಯಿಂದ, ಇಲ್ಲಾಂದರೆ ಈ ಥರ ತುರಿಬೋದು. ಮನೆಯಲ್ಲಿ ಮಾಡಿರೋ ಪನ್ನೀರಾದರೂ ಇಲ್ಲಾಂದರೆ ಹೊರಗಡೆಯಿಂದ ತಂದಿರೋ ಪನ್ನೀರ್ ಇರುತ್ತಲ್ಲ, ಅದಾದರೂ ಇದೇ ಥರ ಮಾಡ್ಕೋಬೋದು. ಸೇಮ್ ಪ್ರೊಸೀಜರು. ಈಗ ಇದರಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಎಷ್ಟು ಸಣ್ಣಕ್ಕಾದರೆ ಅಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಅದರಲ್ಲಿ ಹಾಕ್ಕೋಬೇಕು. ಸಣ್ಣಕ್ಕೆ ಹೆಚ್ಕೊಂಡಿರೋ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡು ಹಾಕ್ಕೊತಾ ಇದ್ದೀವಿ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಹಾಕ್ಬೋದು. ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇಲ್ಲಿ. ಇದು ಬಂದು ಸ್ವಲ್ಪ ಪನ್ನೀರಲ್ಲಿ ಜೀರಿಗೆ ಪುಡಿ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಅಂದರೆ 2 ರಿಂದ 3 ವರ್ಷ ಮಕ್ಕಳು ಇರ್ತಾರಲ್ಲ ಅವ್ರಿಗೋಸ್ಕರ ಅದು. ಹಾಫ್ ಆನ್ ಅವರ್ ಆದಮೇಲೆ ಹಿಟ್ಟನ್ನ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಪರೋಟ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ಗೆ ನಾವು ಹಿಟ್ಟು ತಗೊಂಡು ಅದರಲ್ಲಿ ಪನ್ನೀರನ್ನ ಸ್ಟಫ್ ಮಾಡಿಬಿಟ್ಟು ಪರೋಟಾಸ್ ಮಾಡ್ಕೋಬೋದು. ಒಳಗಡೆ ಪನ್ನೀರ್ ಸ್ಟಫ್ ಇಟ್ಕೊಂಡು ನಿಧಾನಕ್ಕೆ ಈ ಥರ ಕ್ಲೋಸ್ ಮಾಡಿಕೊಂಡು ಹಿಟ್ಟನ್ನು ನಾವು ಹಾಫ್ ಆನ್ ಅವರ್ ಆಗಲಿ 1 ಅವರ್ ಆಗಲಿ ನೆನೆಸಿಡೋದ್ರಿಂದ ಈ ಥರ ನಾವು ಒಳಗಡೆ ಸ್ಟಫ್ ಮಾಡಿದ ಮೇಲೆ ಕ್ಲೋಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಲಟ್ಟಿಸ್ಬಾರ್ದು. ಫಸ್ಟ್ ಕೈಯಿಂದ ಲೈಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಬೇಕು. ಆವಾಗ ಎಲ್ಲ ಕಡೆ ಪನ್ನೀರು ಸ್ಪ್ರೆಡ್ ಆಗುತ್ತೆ. ಹಂಚದ ಮೇಲೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಬಾರ್ದು. ಫಸ್ಟ್ ಪರೋಟ ಹಾಕಬೇಕು. ಒಂದು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಿರುಗಿಸ್ಬಿಟ್ಟು ಈಗ ನಾವು ತುಪ್ಪ ಆಗಲಿ ಬೆಣ್ಣೆ ಆಗಲಿ ಎಣ್ಣೆ ಆಗಲಿ ಸ್ವಲ್ಪ ಹಚ್ಚಬೇಕು. ಇನ್ನೊಂದು ಸೈಡ್ ತಿರುಗಿಸಿದ ಮೇಲೆ ಇವಾಗ ಒಂದು ಸಲ ಬಟರ್ ಹಚ್ತಾ ಇದ್ದೀನಿ ಸ್ವಲ್ಪ. ಪರೋಟಾಗೆ ಸ್ವಲ್ಪ ಎಣ್ಣೆ ಆಗಲಿ ಬಟರ್ ಆಗಲಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಚೀಸ್ ಪರೋಟಾಗೋಸ್ಕರ ಇಲ್ಲಿ ಸ್ವಲ್ಪ ಚೀಸ್ನ ನಾನು ತುರಿತಾ ಇದ್ದೀನಿ ಈ ಥರ. ಇವಾಗ ಚೀಸ್ನ ಪನ್ನೀರ್ ಸ್ಟಫ್ ಇತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಚೀಸ್ ಅನ್ನೋದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ಇನ್ನು ರಿಮೈನಿಂಗ್ ಮೆಥಡ್ ಎಲ್ಲ ಸೇಮು. ನಾವು ಪನ್ನೀರ್ ಪರಾಟಾಗೆ ಯಾವ ಥರ ಸ್ಟಫ್ ಮಾಡ್ಕೊಂಡಿದ್ವೋ ಅದೇ ಥರನೇ ಮಾಡ್ಕೊಳ್ಳೋದು. ಇನ್ನೊಂದು ಮೆಥಡ್ ಬಂದುಬಿಟ್ಟು ಚಪಾತಿನ ಒಂದು ಮೀಡಿಯಮ್ ಸೈಜ್ ತನಕ ಲಟ್ಟಿಸ್ಬಿಟ್ಟು ಅದರಲ್ಲಿ ಪನ್ನೀರ್ ಬುರ್ಜಿ ಇತ್ತಲ್ಲ ಅದನ್ನಿಟ್ಟು ಸ್ವಲ್ಪ ಚೀಸ್ ಹಾಕಿದ್ದೀನಿ. ಹಾಕಿದ್ಮೇಲೆ ಕ್ಲೋಸ್ ಮಾಡಿ ಸುತ್ತು ಎಕ್ಸ್ಟ್ರಾ ಇರೋದನ್ನು ಚಾಕುಯಿಂದ ಕಟ್ ಮಾಡಿದ್ದೀನಿ. ಸುತ್ತೂರ ಈ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಆಮೇಲೆ ನಾವು ರೌಂಡ್ ಶೇಪಲ್ಲಿ ಪರೋಟ ಥರ ಲಟ್ಟಿಸ್ಕೋಬೋದು. ಈ ಥರ ಪರೋಟಾಸ್ಗೆ ಏನಾದರೂ ಕಾಂಬಿನೇಷನ್ ಅಂದರೆ ಉಪ್ಪಿನಕಾಯಲ್ಲಿ ತಿಂತಾರೆ, ಯಾವುದಾದ್ರೂ ಗ್ರೇವಿ ಜೊತೆಗೆ ತಿನ್ಬೋದು, ಇಲ್ಲ ಸಾಸ್ ಜೊತೆಗೆ ತಿನ್ಬೋದು. ನಾನಿಲ್ಲಿ ರೈತ ಜೊತೆಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಅದರಲ್ಲಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಒಂದು 1/2 ಸ್ಪೂನಷ್ಟು ಉಪ್ಪು, 1/2 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ ಥರ ಕೂಡ ಕಳಿಸ್ಬೋದು. ಈ ಥರ ಕಟ್ ಮಾಡಿಬಿಟ್ಟು ಬಾಕ್ಸಲ್ಲಿ ಇಟ್ಟು ಕಳಿಸ್ಬಿಟ್ರೆ ಕೈಯಲ್ಲಿ ಇಟ್ಕೊಂಡು ತಿಂದ್ಬಿಡ್ತಾರೆ. ಇದು ಮಕ್ಕಳಿಗೋಸ್ಕರ ಮಾಡಿದ್ದು. ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಬೇಕಿದ್ರೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಬೋದು ಟೇಸ್ಟ್ಗೆ. ಈ ಥರ ಯಾವುದಾದ್ರೂ ಗ್ರೇವಿ ಜೊತೆಗೆ ಆದರೂ ಕೂಡ ತಿನ್ಬೋದು ಸ್ಪೈಸಿಯಾಗಿ. ಬಟಾಣಿ ಪಲ್ಯ ವಿಡಿಯೋ ಎಂಡಿಂಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಜಸ್ಟ್ ಕ್ಲಿಕ್ ಮಾಡಿದೆ ಆ ವಿಡಿಯೋ ಓಪನ್ ಆಗುತ್ತೆ.